सतीश ले सतीश ನನ್ನ ಕೆಲಸಕ್ಕೆ ಅಡ್ಡಿಪಡಿಸುತ್ತಿರುವ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಅನ್ನುವ ನನ್ನ ಮಾಯ ಕುತಂತ್ರದ ಯಮಲೋಕಕ್ಕೆ ಅಟ್ಟೆ ನಿನ್ನ ಸರ್ವಸ್ವವನ್ನು ನನ್ನ ಕೈವಶ ಮಾಡಿಕೊಂಡು ಹಾಯಾಗಿ ಜೀವನ ಸಾಗಿಸುವುದು ಈ ಸಂಜಯ್ ಪಾಟೀಲ ಸಂಪ್ರದಾಯ. ನಾನು ಕಣ್ಣೆಟ್ಟಂತೆ ಒಂದು ದಿನ ನನ್ನ ಕಾರ್ಯ ಸಫಲವಂತ ಮಾಡದಿದ್ದರೆ ನಾನು ಶ್ರೀಮಂತ ನಾಯಕನೇ ಅಲ್ಲ. ಸುನಾಮಿ ಸೊಂಟ್ರಿಗಳು ಬರಬೇಕಾದ್ರೆ ಒಂದು ಭಯ ಇರುತ್ತದೆ. ಅದು ಬಂದು ಹೋದ್ಮೇಲೆ ಒಂದು ಹವ ಇರುತ್ತದೆ. ನಾನು ಬರೋವರೆಗೆ ಮಾತ್ರ ನಿನ್ನ ಹವ. ನಾನು ಬಂದ ಮೇಲೆ ಈ ಹುಡುಗರದೇ ಹವ. ಲೇತರ ಬಾಕಿ ನನ್ನ ಮಗನೇ ಗೌಡ ಏನು ತಂಗಿ ಸುದ್ರೇನ ಅಕ್ಕ ಸಾವಿತ್ರಿನ ಶೀಲ ಗಡಿಸಿ ಸೃಜನಿಗೆ ಚಿತ್ರ ಅನಿಸೋಗಲ್ಲ ಮಗನೇ. ನಾಚಿಕೆ ಆಗಬೇಕ ಈ ನಿನ್ನ ಗಂಡ ಜನ್ಮಕ್ಕೆ. ಈ ಪಾಟೀಲವರ ಮನೆಗೆ ಕಾಲಿಟ್ಟು ಬಾಯಿಗೆ ಬಂದಂತ ಬಗಲುತ್ತಿರಲ್ಲ ಯಾರನ್ನ ಇದು ದಾರಿ ತಪ್ಪಿ ಕಾಡಿನಾಗಿಂದ ನಾಡಿಗೆ ಬಂದ ಕಾಣ್ತೈತ್ರಿ. ಯಾಕಂದ್ರೆ ಇದಕ್ಕೆ ನಿಮ್ ಗಮ್ಮತ್ತು ಗೊತ್ತಿದ್ದಂಗೆಲ್ಲ ಅದಕ್ಕ ಬಗಾಕತ್ತೈತ್ರಿ. ಲೇ ರಂಡೆ ಮುಂಡೆರು ಹಾಕಿದ ಎಂಜಲ ತಿನ್ನುವ ನರ ಅಂತಕ್ಕ ನಾಯಿ ಕಾಡಿನಿಂದ ಬಂದಲ್ಲಿ ನಿಮ್ಮಂತ ದೊಡ್ಡರು ದಮನ ಮಾಡಲು ಆ ಸಾಕ್ಷಾತ್ ಪರಮಾತ್ಮ ತೊಟ್ಟು ಬಂದಿದ್ದಾನೆ. ನೋಡು ಗೌಡ, ಈ ನಿನ್ನ ಶ್ರೀಮಂತಿಗೆ ದರ್ಪ ಬಡವರ ಮೇಲೆ ತೋರಿಸಿದರೆ ನಿನ್ನನ್ನು ರುದ್ರ ಕೊಂಡಿಂದ ಕತ್ತರಿಸಿ ಬಿಟ್ಟನು. ಯಾಚಾರ
ಬೇಕಾದಾಡಿದರೆ ನಿನ್ನ ಕತ್ತು ಈ ಅರಮನೆ ಆಸ್ತಿನೆಲ್ಲ ಬೇಕು ಅಂತ ತಿಳಿದುಕೋ ಮಗನೇ. ನೋಡ್ತಮ್ಮ ರಾಯಣ್ಣ, ನಿಮ್ಮ ಕೆಲ್ಸಕ್ಕೆ ನಾವು ಅಡ್ಡ ಬರೋದಲ್ಲ, ನಮ್ಮ ಕೆಲ್ಸಕ್ಕೆ ನೀ ಅಡ್ಡ ಬರಕ್ ಹೋಗ್ಬೇಡಪ್ಪ. ಲೇ ಬಡವರ ಹಾಕಿದ ಎಂಜಲ ತಿಂದು ದುರಂಕಾರದಿಂದ ಬರ್ತಿರೋದೇ ನರ ರಾಕ್ಷಸರಿ. ನಾನು ಇಲ್ಲಿಗೆ ಬಂದಿರೋದು ನೀವು ಮಾಡುತ್ತಿರುವ ಕೆಟ್ಟ ಕೆಲಸ ನಿಲ್ಲಿಸಿ ಬಡ ರೈತರಿಗೆ ಒಳ್ಳೇದು ಮಾಡೆಂದು. ಮತ್ತೇನಾದರೂ ನಿಮ್ಮ ಕುತಂತ್ರ ಬುದ್ಧಿ ತೋರಿಸಿದರೆ ರಾಯ ಹಿಡಿದ ರುದ್ರ ಕೊಡ್ಲಿಯಿಂದ ಕತ್ತರಿಸಿ ಬಿಟ್ಟನೆ ಎಚ್ಚರ. ಸುನಾಮಿ ನೀರಿನ ಜೊತೆ ಆಟ ಆಡಿದ್ರೆ ನಿಮಗೆ ಹೋಗ್ತೀಯ, ಬೆಂಕಿ ಜೊತೆ ಆಡಿದ್ರೆ ಸೊಟ್ಟೆ ಹೋಗ್ತೀಯ, ಈ ರಾಯನ ಜೊತೆ ಆಟ ಆಡೋ ಬಂದರೆ ಸತ್ತೇ ಹೋಗ್ತೀಯ. ಇದು ಅಂತ್ಯವಲ್ಲ, ಆರಂಭ. ಹುಲಿ ಹಿಡಿಬೇಕಾದ್ರೆ ಜಿಂಕೆ ಕಟ್ಟಾಕ ಬೇಕ. ನಿನಗ್ ಮಟ್ಟ ಹಾಕ್ಬೇಕಂದ್ರೆ ನಾನೇನಾದ್ರೂ ಒಂದು ಕೋತಂತ್ರ ಬೇಕ. ಹೋಗ್ಲೇ ಹೋಗು, ನಿನ್ನಂತ ಎಷ್ಟೋ ಜನರನ್ನು ಕಂಡಿದ್ದೇನೆ. ನಿನ್ನಂತ ಬಡ ಬಾಯಿಗೆ ಎದುರಿಯ ಮೂಲ ಬಿದ್ದಿರಕ್ಕೆ ನಿನ್ನ ಹಾಗೆ ನಾನು ಸ್ಟ್ಯಾಂಡನಲ್ಲ. ಇಡೀ ಸುತ್ತ ಹತ್ತಿರಗೌಡ ಈ ಸಂಜೆ ಪಾಟೀಲ. ನಿನ್ನಂತ ಬಡ ಬಾಯಿಗೆ ಎದುರು ಇಟ್ ಈಸ್ ಇಂಪಾಸಿಬಲ್. ಇನ್ನು ಮುಂದೆ ನೋಡೋರಾಯ ಈ ಪಾಟೀಲಿನ ಮಾಯಾಜಾಲದ ಕೋತಂತ್ರವನ್ನ ಆರಂಭ ನೀನು ಮಾಡ್ತೀಯ ಅಂತ ನಾನು ಮಾಡ್ತೇನೆ. ಲೇ ಪರಮೇಶ್, ಆ ಹಾಳಾದ ಇನ್ಸ್ಪೆಕ್ಟರ್ ಉಮೇಶ ಹಾಗೂ ಮುಗರಾಜ್ ಇನ್ನೂ ಬರಲೇ ಇಲ್ಲ. ಯಪ್ಪ ಗೌಡ್ರ, ಅಲ್ಲಿ ನೋಡ್ಲಿಲ್ಲ, ನೀವು ನೆನೆಸುದ್ರಾಗ ಬಂದೇ ಬಿಟ್ರ. ನಮಸ್ಕಾರ ಗೌಡ್ರಿ. ಯಾಕೋ ನಿಮ್ಮ ಮುಖದಲ್ಲಿ ಇವತ್ತು ಕೋಪ ತಾಂಡವಾಡುತ್ತಿದೆಯಲ್ಲ? ಯಾವನಾದರೂ ನಮ್ಮ ಕೆಲಸಕ್ಕೆ ಅಡ್ಡಾಯಿಸಿ ಬಂದ್ರಿ ಹೇಳಿ. ತೊಂಡಾಗಿ ಕತ್ತರಿಸಿ ಬಿಡುವೆ ಅವನ ದೇಹವನ್ನು. ಮೃಗರಾಜ, ನಮ್ಮ ಕಾರ್ಯಕ್ಕೆ ಅಡ್ಡಿಪಡಿಸಲು ಒಂದು ಕೆಟ್ಟಗಳ ತೊಡೆ ತಟ್ಟಿ ನಿಂತಿದೆ. ಹವ ಏನು ಸಣ್ಣ ಹುಡುಗರು ಮಾಡ್ತಾರ. ಉಸಿರು ನಿಂತ ಮ್ಯಾಗು ಹೆಸರು ಉಳಿಬೇಕಂದ್ರ ದಮ್ ಬೇಕಲ್ಲೇ. ಉಸಿರು ನಿಂತ ಮ್ಯಾಗು ಹೆಸರು ಉಳಿಬೇಕಂದ್ರ ದಮ್ ಬೇಕಲ್ಲೇ. ಅದೇನ ಕೆಟ್ಟವಳ ಎಂದು ಹೇಳಿ ಗೌಡ್ರಿ, ನಾ ಕಪ್ಪಿಗೆ ಹಾಕಿ ಮೈ ಚರ್ಮ ಸುಲಿದು ಬುದ್ಧಿ ಕಲಿಸುವೆ.
ಇನ್ನೊಂದು ಸಾರಿ ನಿಮ್ಮ ತಂಟೆಗೆ ಹೋದರೆ ಅವರ ಪರಿಸ್ಥಿತಿ ಏನಾಗುತ್ತದೆ ಎಂಬುದನ್ನು ತೋರಿಸುವೆ. ಅದು ಸಾಧಾರಣವಲ್ರಿ ಸಾಹೇಬ್ರ. ಅದಕ್ಕೆ ಬುದ್ಧಿ ಕಲಸಾಕ ಹೋದ್ರ ಗುದ್ದಾಡುದು ಬಾ ಅಂತೈತ್ರಿ ನಿಮಗ. ಪರಮೇಶಿ ನಾಯಿ ಅಂತ ನರ ಹರಿದುಕೊಂಡ್ರೆ ಭಯ ಪಡುವ ಚಾಲ್ಮನ ನಮ್ಮದಲ್ಲ. ನಮ್ಮ ಮಾಯಾ ಕುತಂತ್ರದಿಂದ ಆ ಪಕ್ಷಿಯನ್ನು ಪಂಜರೊಳಗೆ ಹಾಕಿ ನರಳಿ ಸಾಯು ಅಂತ ಹಿಡಿಬೇಕು. ಆಗ ಬುದ್ಧಿ ಬರುತ್ತೆ ಆ ಬಡಪಾಯಿ ರಾಯನಿಗೆ. ಅಣ್ಣ, ಅರ್ಜೆಂಟ್ ಆಗಿ ನಾನು ಹೊರಗಡೆ ಹೋಗ್ಬೇಕು, ನಂಗೆ ಸ್ವಲ್ಪ ಚಾವಿ ಕೊಡೋಣ. ಗೌಡ್ರಿ, ಇವರು ಯಾರು? ಉಮೇಶ, ಇವಳು ಗೌಡ್ರ ಮುದ್ದಿನ ತಂಗಿ ಪ್ರೀತಿ ಅಂತ. ಹೌದು ಉಮೇಶ, ಇವಳು ನನ್ನ ಸಹೋದರಿ. ನಾನು ಮಾಡುವ ಕೆಲಸ ಇವಳಿಗೆ ಹಿಡಿಸುವುದಿಲ್ಲ. ಗೌಡ್ರಿ, ನೀವು ಅವುಗಳಿಗೆ ತಿಂತಿಸಿ. ಒಬ್ಬೊಬ್ಬರು ವಿಚಾರಗಳು ಒಂದೊಂದು ತರ ಇರುತ್ತವೆ. ನೀವು ಅವುಗಳಿಗೆ ತಲೆ ಕೆಡಿಸ್ಕೋಬೇಡಿ. ಹಾ ಪ್ರೀತಿಯವರಿ, ಐ ಎಮ್ ಇನ್ಸ್ಪೆಕ್ಟರ್ ಉಮೇಶ್ ಅಂತ. ನಮಸ್ಕಾರ ಅಣ್ಣ. ನನಗೆ ಹೊರಗಡೆ ಹೋಗಲು ಹೊತ್ತಾಗುತ್ತದೆ. ಬೇಗನೆ ಕಾರಿನ ಚಾವಿ ಕೊಡು. ಏ ಪರಮೇಶಿ, ಏನ್ ನೋಡ್ತಾ ನಿಂತೆ? ಹೋಗು, ಬೇಗನೆ ಕಾರಿನ ಚಾವಿ ತೆಗೆದುಕೊಂಡು ಬಾ. ಆತ್ರಿ ಅವರ ತಂದು ಕೊಟ್ಟ. ಉಮೇಶ, ಇವಳಿಗೆ ತಂದೆ ತಾಯಿ ಯಾರಿಲ್ಲ ಅಂತ ಬಹಳ ಮುದ್ದಾಗಿ ಬೆಳೆಸಿದ್ದೇನೆ. ಯಾವ ಕೊರತೆ ಇವಳಿಗೆ ಬರದಂತೆ ನೋಡಿಕೊಂಡಿದ್ದೇನೆ. ಗೌಡ್ರೆ, ನಿಮಗಾದರೂ ಏನು ಕಡಿಮೆ ಆಗಿದೆ? ಇಡೀ ಹತ್ತೂರಿಗೆ ನೀವೇ ಗೌಡ್ರು, ನಿಮ್ಮದೇ ರಾಯಭಾರಿ. ಅಷ್ಟೇ ಅಲ್ಲ ಉಮೇಶ, ಎಲ್ಲ ಸುತ್ತು ಹತ್ತೂರಿಂದ ಬರ್ಬೇಕಾದ ಬಾಬತ್ತು ತಾನಾಗೆ ಬಂದು ಮನೆ ಬಾಗಿಲುಗಳೇ ಬಿದ್ದಿರುತ್ತೆ. ತಗೋರಿ ಅವರ ಚವೇನ ಡ್ಯೂಟಿಯಿಂದ ಹಿಡಿದು ಎಲ್ಲ ಯಾವಾಗೂ ಕೂಡ. ಅಣ್ಣ ಅಣ್ಣ, ಆಯ್ತಣ್ಣ, ನಾನು ಇನ್ನು ಹೋಗಿ ಬರ್ತೀನಿ. ನಾನು ಬರೋದು ಸ್ವಲ್ಪ ತಡವಾಗುತ್ತೆ. ನೀನು ಊಟ ಮಾಡಿ ಮಲ್ಕೋಣ. ಸ್ವಲ್ಪ ನಿಧಾನ ಇರ್ಲಿ ಅಣ್ಣ. ಆಯ್ತಮ್ಮ, ನೀನು ಒಳಗೆ ಹೋಗಿ. ಹೌದು ಮುಗರಾಜ್, ನಮಗೆ ಬರತಕ್ಕಂತ ಮಾಮೂಲಿ ಬಂದು ಮನೆ ಸೇರದಿದ್ದರೆ ಊರಿನ ಜನರ ಹಣ ಯಮನ ಪಾದ ಸೇರಬೇಕಾಗುತ್ತದೆ. ಅಕಸ್ಮಾತ್ ಈ ಪಾಟೀಲನ್ನು ಯಾರಾದರೂ ಎದುರು ಹಾಕಿಕೊಂಡ್ರೆ ಅವರ ಮನೆ ಹೆಣ್ಣುಗಳು ರಂಡೆ ಆಗುವುದು ಖಚಿತ. ಗೌಡ್ರಿ, ಯಾವುದೋ ನೀವು ಕೇಳಿದ ಕೆಲಸ ಇದೆ ಅಂತ ಫೋನ್ ಮಾಡಿದಿರಲ್ಲ? ಹೌದು ಮುಗರಾಜ್, ನಮ್ಮ ಕೆಲಸಕ್ಕೆ ಅಡ್ಡಿ ಬರುತ್ತಿರುವ ಆ ಬಡ ಬೇಕಾರಿ ಶಶಿಧರ ರಾಯನಿಗೆ ಸರಿಯಾದ ಪಾಠ ಕಲಿಸಬೇಕು. ಗೌಡ್ರಿ, ನೀವು ಅನುಮತಿ ಕೊಟ್ಟು ಹೇಳಿ, ಅದರ ಬಗ್ಗೆ ಏನು ಚಿಂತಿಸ್ಕೊಳ್ಳಿ. ಆ ರಾಯರ ಸ್ಥಿತಿ ಒಂದು ಗತಿ ಕಾಣಿಸೇ ಬರುತ್ತಾನೆ. ಲೇ ರಾಯ, ಸೊಕ್ಕಿನಿಂದ ಮೆರೆಯುವ ಕೊನೆಯ ನಿನ್ನ ಸೊಕ್ಕ ಮರಿದ ನಿನ್ನ ಸಂಸಾರ ಬೀದಿ ಪಾಲು ಮಾಡಿ ನಿನ್ನ ತಂಗಿಯ ಮೈಸಕ ಸವಿದ ಕೊನೆಗೆ ಈ ಪಾಟೀಲನ್ನು ಎದುರು ಹಾಕಿಕೊಂಡ್ರ ಸ್ಥಿತಿ ಏನಾಗುತ್ತದೆ ಎಂದು ತೋರಿಸದಿದ್ದರೆ ಶ್ರೀಮಂತ ಕಲಾಕಲಲ್ಲ. ಗೌಡ್ರಿ, ಆ ಬಡ ಕೊನೆ ರಾಯನಿಗೆ ಒಂದು ಗತಿ ಕಾಣಿಸಿದ್ರೆ ನನ್ನ ಹೆಸರು ಮೆರಗ ಕಡುವ ಮೆರಗ ರಾಜನೇ ಅಲ್ಲ. ಶಬಾಷ್ ಮುಗ್ರಾಜ್, ಶಬಾಷ್. ನೀನು ನನ್ನ ಬಲಗೈ ಬಂಟನಾಗಿದ್ದಕ್ಕೆ ಈಗ ನನಗೆ ಸಂತೋಷವಾಯಿತು.
ಈ ಸಂತೋಷ ಸಂಭ್ರಮಕ್ಕಾಗಿ ಒಂದು ಪಾರ್ಟಿ ಏರ್ಪಡಿಸಿದ್ದೇನೆ. ಆ ಪರಮೇಶಿ ಎಲ್ಲ ಸಿದ್ಧತೆಯನ್ನು ಮಾಡು. ಆತ್ರಿ ಗೌಡ್ರ, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಮಾಡಿ ಮುಗಿಸ್ಬಿಡ್ತೇನೆ. ಏ ಯಾರು ಟೇಬಲ್ ಡ್ರಿಂಕ್ಸ್ ತೊಗೊಂಬರ್ರಿ. ಯಾಕಮ್ಮ ಎಷ್ಟು ಆತುರದಿಂದ ಕೂಗುತ್ತಿರಲ್ಲ? ಅಣ್ಣ, ಇವತ್ತು ಏನಿದೆ? ಇತ್ತು ವಿಶೇಷವಾದ ದಿನವಿದೆ. ಅದು ನಿಮ್ಗಿಬ್ಬರಿಗೆ ಗೊತ್ತಿದೆಯಾ? ಗೊತ್ತಿಲ್ಲಮ್ಮ, ನೀನೇ ಹೇಳು. ರಾಯಣ್ಣ, ನಿನಗರ ಗೊತ್ತೈತೇನ? ಮನೆ ಯಜಮಾನನಿಗೆ ಗೊತ್ತಿಲ್ಲದ ವಿಷಯ ಈ ಬಡಪಾಯಿಗೆ ಗೊತ್ತಮ್ಮ ತಂಗಿ, ನೀನೇ ಹೇಳಿಬಿಡು. ಅಣ್ಣ, ಜ್ಯೋತಿ, ಯಾಕೆ ಕಪ್ಪಸ್ಕೋತೀಯ? ನಿನ್ನನ್ನು ಸತಾಯಿಸೋದೇ ನಿನ್ನ ಅಣ್ಣನ ಕೆಲಸ. ಇವತ್ತು ಏನು ವಿಶೇಷ ಅಂತ ನಾನು ಹೇಳುತ್ತೇನೆ. ಹೌದಾ ಅಣ್ಣ? ಹಾಗಾದ್ರೆ ಹೇಳಣ್ಣ. ಕೈಯಲ್ಲಿ ಇಸಿ ಇಟ್ಕೊಂಡು ಅಮ್ಮ ಅವರು ಏನೋ ತಂದಿದ್ದಾರೆ ತಾನೇ? ಏನಮ್ಮ ಅದು? ಅಯ್ಯೋ ಪೆದ್ದ ಅಣ್ಣಂದಿರ, ಇವತ್ತು ನೂಲು ಹುಣ್ಣಿಮೆ. ಅಂದ್ರೆ ಈ ನನ್ನ ಪ್ರೀತಿ ಅಣ್ಣಂದರಿಗೆ ನಾನು ಪ್ರೀತಿಯಿಂದ ರಾಖಿ ಕಟ್ಟಿ 7 ಜನ್ಮಕ್ಕೂ ಈ ನಿಮ್ಮ ತಂಗಿಯ ರಕ್ಷಣೆ ಮಾಡಿ ಅಂತ ಕೇಳಿಕೊಳ್ಳೋ ದಿನ ಅಣ್ಣ ಇವತ್ತು. ಓ ತಂಗಮ್ಮ, ಹೇಳಣ್ಣ. ಈ ನಿನ್ನ ಹುಲಿ ಅಂತ ಅಣ್ಣಂದಿರುವಾಗ ನಿನಗ್ಯಾಕಮ್ಮ ಭಯ? ಹೌದು ತಂಗಮ್ಮ, ನಮ್ಮ ಮುದ್ದು ತಂಗಿಗೆ ಕಣ್ಣಲ್ಲಿ ಕಣ್ಣಿಲಿಟ್ಟು ನೋಡಿಕೊಳ್ಳುತ್ತೇವೆ. ಅಣ್ಣ, ಹೌದಣ್ಣ, ಅಣ್ಣ ಹೇಳ ಮಾತು ಸತ್ಯವೇ. ಹೆತ್ತ ತಂದೆ ತಾಯರ ಮೇಲೆ ಆನೆ. ಮುದ್ದ ತಂಗಿಗೆ ಯಾವ ತೊಂದರೆ ಬರುವಂತೆ ನೋಡಿಕೊಳ್ಳುತ್ತೇವೆ. ನಿಮ್ಮಂತ ಅಣ್ಣಂದಿರ ಪಡೆದಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ತುಂಬಾನೇ ಪುಣ್ಯವಂತಳು. ಬನ್ನಿ ಅಣ್ಣ, ಇಬ್ರು ಸೇರಿ ನಿಂತ್ಕೊಳ್ಳಿ. ನಾನು ನಿಮ್ಗೆ ಪ್ರೀತಿಯಿಂದ ರಾಖಿಯನ್ನು ಕಟ್ತೀನಿ. ಅಲ್ಲಮ್ಮ, ಕಟ್ಟು.
ಅಣ್ಣಂದಿರ ನನಗೆ ಆಶೀರ್ವಾದವನ್ನು ಮಾಡಿ. ಅಣ್ಣ, ಈ ನೂಲಿನ ದಾರ ಎಷ್ಟೊಂದು ಮಾತುವುದೇನಾ? ಹೌದು ರಾಯ, ಈ ರಾಖಿ ಹಬ್ಬ ರಕ್ಷಾ ಬಂಧನ ಹಬ್ಬ ಬಂದರೆ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ. ಈ ದಾರದ ಎಳೆ ಕಟ್ಟಿ ದುಡ್ಡು ಸಂಪಾದನೆ ಮಾಡೋದಲ್ಲ. ಹಿಂದಿನ ದಿನಮಾನದಲ್ಲಿ ಗಂಡನ ವಿದ್ಯೆಗೆ ಕಳಿಸಬೇಕಾದ್ರೆ ಹೆಂಡತಿ ಸಿಂಧೂರ ಹಚ್ಚಿ ವಿದ್ಯೆದಲ್ಲಿ ಜಯಶಾಲಿಯಾಗಿ ಬನ್ನಿ ಎಂದು ಹೇಳುತ್ತಿದ್ದರು. ಅಷ್ಟೇ ಏಕೆ, ಒಬ್ಬ ಮಹಾರಾಜರು ಇನ್ನೊಬ್ಬ ರಾಜನ ಬಳಿ ಹೋಗಿ ರಾಖಿ ಕಟ್ಟಿ ಕಷ್ಟ ಬಂದಾಗ ಹೊಂದಾಣಿಕೆ ಮಾಡಿಕೊಳ್ಳಿ ಅಂತ ಬೇಡಿಕೊಳ್ಳುತ್ತಿದ್ದರು. ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನಿಗೆ ರಾಖಿ ಕಟ್ಟಿ ರಾಯನ ಚೆನ್ನಮ್ಮನ ಮಗನಾಗಿ ನೇಲಗಂಬ ಕೂಡ ಏರಿದನು. ಅಣ್ಣ, ಯುವಕರನ್ನೆಲ್ಲ ಒಂದುಗೂಡಿಸಿ ಈ ರಾಷ್ಟ್ರವನ್ನೇ ಮತ್ತೆ ನಿರ್ಮಾಣ ಮಾಡಬೇಕೆಂದು ಸ್ವಾಮಿ ವಿವೇಕಾನಂದವರು ಕೇವಲ ಒಂದು ನೂಲು ದಾರದಿಂದ ರಾಖಿಯನ್ನು ಕಟ್ಟಿಸಿ ರಕ್ಷಾಬಂಧನ ಹಬ್ಬವನ್ನು ಆಚರಿಸಿದರು. ಯಾಕೆ ಗೊತ್ತಾ? ಈ ನಮ್ಮ ದೇಶವನ್ನು ಉದ್ಧಾರ ಮಾಡುವುದಕ್ಕಾಗಿ. ಹೌದಮ್ಮ, ನೀವು ಹೇಳುವ ಮಾತು 100% ಸತ್ಯವಿದೆ. ಹಾ ತಂಗಿ, ಬೇರೆ ಮಾತನಾಡ್ತಿರ್ತೀಯಾ ಅಥವಾ ಏನಾದರೂ ಸುಂದರವಾದ ಗೀತೆಯನ್ನು ಹಾಡಿ ಈ ಅಣ್ಣಂದ್ರ ಮನ ತನಸು ಬರಮ್ಮ. ಹೌದು ತಂಗಮ್ಮ, ಮನೆ ಮಹಾಲಕ್ಷ್ಮಿ ನೀನು, ಈ ಮನೆ ಮಹಾಲಕ್ಷ್ಮಿ ನೀನು. ಒಂದು ಅಣ್ಣ ನಿನ್ನ ಕಂಠದಿಂದ ಒಂದು ಅಣ್ಣ ತಂಗಿಯರು ಹಾಡಿ ಹಾಡಿ ನಿನ್ನಮ್ಮ ಅಣ್ಣನ ಮನಸ್ಸು ತನಿಸಮ್ಮ. ಸರಿ ಅಣ್ಣ, ನಿಮ್ ಇಷ್ಟದಂತೆ ಆಗಲಿ.
ಓಹೋ, ಇಂದು ಎಷ್ಟು ಸಂತೋಷದಿಂದ ಹಾಡು ಕುಣಿದು ಕುಪ್ಪಳಿಸ್ತಿದ್ದೀರಲ್ಲ. ಇವತ್ತೇನು ವಿಶೇಷ ರಾಯ? ಸೃಜನ, ಯಾವಾಗಲೂ ನಾವು ದನಗಳಿಗೆ ಮೂಗದಾರ ಹಾಕುತ್ತೇವೆ. ಆದರೆ ಇವತ್ತು ಕನ್ನಡ ನಾಡಿನ ಹೆಣ್ಣ ಮಕ್ಕಳು ಅವರ ಮನೆ ಅಣ್ಣಂದರಿಗೆ ಮೂಗದಾರ ಹಾಕುತ್ತಾರೆ. ಅಂದ್ರೆ ಇವತ್ತು ರಕ್ಷಾ ಬಂಧನ, ರಾಖಿ ಹಬ್ಬ. ನೋಡು ರಾಯ, ನಾನು ಇವತ್ತು ಹೇಗಾಗಿರುವೆ. ಪ್ರತಿ ವರ್ಷ ನನ್ನ ತಂಗಿ ರಾಖಿ ಕಟ್ಟಿ ಸಂತೋಷ ಪಡಿಸುತ್ತಿದ್ದಳು ರಾಯ, ಸಂತೋಷ ಪಡಿಸುತ್ತಿದ್ದಳು. ಆದರೆ ಆ ಕೆಟ್ಟ ಕಾಮುಕ ಪಾಟೀಲ ನನ್ನ ತಂಗಿಯ ಬಾಳು ಹಾಳು ಮಾಡಿ ನನ್ನ ಪರಿಸ್ಥಿತಿಯನ್ನು ಹಾಳು ಮಾಡಿಬಿಟ್ಟಪ್ಪ, ಹಾಳು ಮಾಡಿಬಿಟ್ಟ. ಸೃಜನ್, ಗತಿಸಿ ಹೋದ ಈ ನಿನ್ನ ಚಿಂತೆಗೆ ಮತ್ತೆ ನೀನು ಮರಳಿ ಅದೇ ವಿಷಯ ನೆನಪಿಸಿಕೊಂಡು ದುಃಖ ಪಡುವುದು ಸರಿಯಲ್ಲ. ಮೇಲಾಗಿ ಪಂಡ ಪುಂಡರಿಗೆ ಆ ದೇವರ ಶಿಕ್ಷೆ ಇಂದಿನ ನಾಳೆ ಕೊಟ್ಟೇ ಕೊಡುತ್ತಾನೆ. ಆ ನಂಬಿಕೆ ನನಗಿದೆ. ಹೌದು ಸೃಜನ, ಸಮಾಧಾನ ಮಾಡಿಕೋ. 10 ತಲೆಯ ರಾಮನ ಸ್ಥಿತಿ ಹೇಗಾಯ್ತು? ರಾಮ ಬಿಟ್ಟು ಒಂದೇ ಬಾಣಕ್ಕೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಕೆಟ್ಟವಳು ಒಣಗಲಿಲ್ಲ ಸೃಜನ ಈ ಭರತ ಭೂಮಿಯಲ್ಲಿ. ರಾಯ, ನಿನ್ನೆ ನಿನಗೊಂದು ಪತ್ರ ಬಂದಿತ್ತು. ಅದರಲ್ಲಿ ನಿನಗೆ ನೌಕರಿ ಸಿಕ್ಕಿದೆ ಅಂತ ಬರೆದಿತ್ತು. ಆದರೆ 10 ಲಕ್ಷ ಹಣ ಕೊಟ್ಟರೆ ಮಾತ್ರ ಆ ನೌಕರಿಗೆ ಸೇರಲು ಅವಕಾಶವಿದೆಯಂತೆ. ಇಲ್ಲದಿದ್ದರೆ ಬೇರೆಯವರ ಪಾಲಾಗುತ್ತದೆ ಅಂತ ಬರೆದಿತ್ತು. ಸೃಜನ, 10 ಲಕ್ಷ ಹಣ ತುಂಬುವಕ್ಕಿಂತ ರೈತನ ಮಗನಾಗಿ ಅಣ್ಣನ ಜೊತೆ ನಾನು ಭೂಮಿ ತಾಯಿ ಸೇವೆ ಮಾಡುತ್ತೇನೆ. ರಾಯಣ್ಣ, ಇದಕ್ಕೆ ನಿನ್ನನ್ನು ಇಷ್ಟೊಂದು ಓದಿಸಿದ್ದು. ಕಷ್ಟ ಬಂದ್ರೂ ಪರವಾಗಿಲ್ಲ, ಜನರು ಕೈ ಕಾಲನ್ನು ಹಿಡಿದು 10 ಲಕ್ಷ ಹಣವನ್ನು ತಂದು ನಿನಗೆ ನೌಕರಿ ದೊರೆಯುವಂತೆ ಮಾಡುತ್ತಾನೆ. ಅಣ್ಣ, ರೈತನ ಮಗ ಎಷ್ಟು ಕಲಿತರೆ ನನ್ನ ರೈತನಾಗೆ ದುಡಿದು ಸಾಯುವುದು ಈ ಕೆಟ್ಟ ಕಲಿಯುಗದಲ್ಲಿ ಬೇಡಣ್ಣ, ಬೇಡ, ನನಗೆ ನೌಕರಿನೇ ಬೇಡ. ಅಣ್ಣ, ನನ್ನ ಮದುವೆಗಿಂದ ಮಾಡಿಸಿರುವ ಆಭರಣಗಳನ್ನು ಮಾರಿ ಆದಷ್ಟು ಬೇಗ ಈ ನನ್ನ ಅಣ್ಣನ ನೌಕರಿಗೆ ಕಳಿಸೋಣ. ರಾಯ, ಸಾಕಷ್ಟು ಸಮಯವಿದೆ, ವಿಚಾರಿಸಿ ನೋಡು. ಆ ದೇವರ ದಯ ಹೊಂದಿದ್ರೆ ನಮ್ಮನ್ನು ಕಾಪಾಡುತ್ತಾನೆಂಬ ನಂಬಿಕೆ ನಮಗಿದೆ. ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡಿ. ಸೃಜನ, ಆ ಮಾರುತಿ ನಿಶ್ಚಯ ಹೆಂಗಿದೆ ಹಾಗೆ ಆಗಲಿ. ಈಗ ಒಂದು ಸುಂದರವಾದ ಗೀತೆ ಇದೆ, ಸಂತೋಷದಲ್ಲಿ ಒಂದು ಸುಂದರ ಗೀತೆಯನ್ನು ಹಾಡೋಣ ಬನ್ನಿ.
ಹಾ ತಂಗಿ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ನಡಿಯನ್ನ ಬರೇ ಊಟ ಮಾಡೋದ ಆತ ನಿಮ್ದಂತ್ರು. ತಾಯಿ ಸಮತೆ ಈ ರೈತ ನಿನ್ನನ್ನು ನಂಬಿದ ರೈತನ ಕೈ ಹಿಡಿದು ಕಾಪಾಡು ತಾಯಿ, ಕಾಪಾಡು. ಅಮ್ಮ ತಾಯಿ ಸರಸ್ವತಿ, ಈ ವಿದ್ಯೆ ನೀಡಿದ ರೈತನದ್ದು ಕಂದನಿಗೆ ದುಡ್ಡು ದೊರೆಯುವಂತೆ ಮಾಡು ತಾಯಿ, ದುಡ್ಡು ದೊರೆಯುವಂತೆ ಮಾಡು. ಎಲ್ಲಾದ್ರೂ ಹಣ ತಂದು ನನ್ನ ತಮ್ಮ ರಾಯನಿಗೆ ನೌಕರಿ ಪಡೆಯುವಂತೆ ಮಾಡುತ್ತೇನೆ. ಮೇಡಮ್, ದಾರಿಯಲ್ಲಿ ಹೋಗುವಾಗ ಸ್ವಲ್ಪ ನೆಲ ಹಿಡ್ಕೊಂಡು ಹೋಗುವುದನ್ನು ಕಲಿತುಕೊಳ್ಳಿ. ಅಯ್ಯೋ ಸಾಕ್ಷಾತ್ ಸರಸ್ವತಿಯವರ ಪುಸ್ತಕವನ್ನು ತಲೆಗೆ ಬೇಯಿಸಿದರೆ ನಿಮಗೆ ಅಯ್ಯೋ ಸಾರಿ ರೀ, ಗೊತ್ತಾಗ್ಲಿಲ್ಲ. ಏನೋ ಯಾವುದೋ ಟೆನ್ಷನ್ನಲ್ಲಿ ಹೋಗ್ತಾ ಇದ್ದೆ. ಸಾರಿ, ಹೀಗೆಲ್ಲ ಆಯ್ತು. ನಿಮಗೆ ಗೊತ್ತಾಗುವುದಿಲ್ಲ. ಬಟ್ ಯಾರಾದರೂ ನೋಡಿದರೆ ನನಗೆ ತಪ್ಪು ಎಂದು ಹೊಡೆದ ಮನೆಗೆ ಕಳಿಸುತ್ತಿದ್ದರು. ಹೋಗಲಿ ಬಿಡಿ. ಏನು ಓದ್ತಿದ್ದೀರಾ? ನಾನು BSc ಫೈನಲ್ ಇಯರ್ ಇದ್ದೇನೆ. ಹೌದು, ನಿಮ್ಮ ಹೆಸರು? ನನ್ನ ಹೆಸರು ಪ್ರೀತಿ ಅಂತ, ಇದೇ ಊರಿನವಳು. ಇನ್ನು ಮುಂದೆ ಸ್ವಲ್ಪ ತ್ಯಾಜ್ಯ ಬಗ್ಗೆ ನಡೆಯುವುದನ್ನು ಕಲಿತುಕೊಳ್ಳಿ. ಬೇರೆ ಯಾರಾದರೂ ಆಗಿದ್ರೆ ಏನೇನೋ ಮಾಡುತ್ತಿದ್ದರು. ಹಾ, ಏನೇನೋ ಮಾಡಕ್ ಬಂದ್ರೆ ಹಲ್ ಮುರಿತಾ ಇದ್ದೆ. ಓಹೋ, ನೋಡೋಕೆ ಪಾಪ ಮುಗ್ಧ ಅಂತ ಕಾಣಿಸ್ತಿದೆ. ಇವನ ಆಚಾರ ವಿಚಾರವನ್ನು ನೋಡಿದ್ರೆ ತುಂಬ ಒಳ್ಳೆ ಮನೆತನದ ಹುಡುಗನೇ ಅಂತ ಕಾಣಿಸ್ತಿದೆ ಇವನು. ಹೌದು, ಇವನನ್ನು ಪ್ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆದರೆ ಒಪ್ಪಬೇಕಲ್ಲ ನನ್ನ ಪ್ರೀತಿಗೆ. ಏನೋ ವಿಚಾರ ಮಾಡ್ತಾ ಇದ್ದೀರಲ್ಲ? ಏನಿಲ್ಲ, ಈ ನಿಮ್ಮ ಮಾತಾಡೋದ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಇಷ್ಟವಾಯಿತು. ಅದಕ್ಕೆ ನೀವು ಒಪ್ಕೊಂಡ್ರೆ ನಾನು ನಿಮ್ಮನ್ನು ಪ್ರೀತಿ ಮಾಡಬೇಕು ಅಂತ ಮಾಡಿದ್ದೇನೆ. ನೋಡಿ ಮೇಡಮ್, ನಾನೊಬ್ಬ ಕುರಿ ಕಾಯುವ ಕುರುಬ. ಒಂದು ಹೊತ್ತು ಉಂಡರೆ ಒಂದು ಹೊತ್ತು ಉಪವಾಸ ಇರುತ್ತೇವೆ. ನನ್ನನ್ನು ಪ್ರೀತಿ ಮಾಡಿದರೆ ಮುಂದೊಂದು ನಿಮ್ಮ ದಿನ ಹೊಟ್ಟಿಗೆ ಮಣ್ಣು ತಿನ್ನಬೇಕಾಗುತ್ತದೆ. ನೋಡಿ, ಈ ಪ್ರೀತಿ ಶ್ರೀಮಂತ ಹುಡುಗಿ ಆಗಿರ್ಬೋದು, ಆದರೆ ಬಡತನದಲ್ಲಿ ತುಂಬಾನೇ ಬಡವಿ. ದುಡ್ಡಿಗೇನೂ ಕಡಿಮೆ ಇಲ್ಲ, ಆದರೆ ಹೆತ್ತವರಂತ ಯಾರೂ ಇಲ್ಲ ನನಗೆ. ಈತೊಬ್ಬ ಅಣ್ಣನು ಸಹ ಬಡವರ ಗೋನನ್ನು ಮುರಿದು ಮೇರೆಯುತ್ತಿದ್ದಾನೆ. ಅಂಥದ್ರಲ್ಲಿ ನಾನು ಸಹ ನಿಮ್ಮ ಭೂಮಿಯಲ್ಲಿ ಮಣ್ಣು ತಿಂದರೂ ಪರವಾಗಿಲ್ಲ, ಈ ನಿಮ್ಮ ಮನೆಯಲ್ಲಿ. ಅದಕ್ಕೆ ನನಗೆ ಪ್ರೀತಿ ಕೊಟ್ರೆ ಅಷ್ಟೇ ಸಾಕು. ನೋಡಿ, ನಾವು ಬಡವರು. ಅಯ್ಯೋ, ಇದೇನಿದು ನೋಡಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಹೇಳಿ.
ಪ್ರೀತಿ ಅಂತ ಒಂದೇ ಒಂದು ಸಲ ಮನಸ್ಸಿನಿಂದ ಕರಿಬಾರ್ದೆ? ಈ ನನ್ನ ಜನ್ಮ ಪಾವನವಾಗುತ್ತದೆ ನೀವು ಕರೆಯೋದ್ರಿಂದ. ನಿಮ್ಮಂಥ ಒಳ್ಳೆ ವ್ಯಕ್ತಿಯನ್ನು ಪಡೆದ ಈ ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಆಗಲಿ ಪ್ರೀತಿ, ನಿನ್ನ ಮನಸ್ಸಿನಂತೆ ಆಗಲಿ. ಹಾಗಾದ್ರೆ ಈ ಪ್ರೀತಿಗೋಸ್ಕರ ಒಂದು ಕವನ ಹೇಳ್ಬಾರ್ದೆ? ಛೇ ನನಗೆ ಯಾವ ಕವನ ಬಲ್ಲ ಪ್ರೀತಿ. ಪ್ಲೀಸ್ ಸ್ವಲ್ಪವೇ ಸ್ವಲ್ಪ ಹೇಳಿ. ಕುರಿ ಹಾಲಿನಲ್ಲೇ ನೊರೆ ಜಾಸ್ತಿ, ಕುರುಬನ ಹೃದಯದಲ್ಲೇ ಪ್ರೀತಿ ಜಾಸ್ತಿ. ಕಾಲೇಜಿನ ಬಡಿಗೆ ಕದವು ಈ ಬಡವನ ಹೃದಯ. ಸನಿಯಕ್ಕೆ ಬಂದು ಮುತ್ತಿನ ಮುತ್ತ ಹಿಡಿಸಿದವು, ಆವಾಗ ನಾನು ಕದ್ದೆವು ಹೃದಯವನ್ನು. ಹಾ ಕೃಷ್ಣ ಕಾಯುವನು ರಾಧೆಗಾಗಿ, ರುಕ್ಮಿಣಿ ಕಾಯುವಳು ವಿಠಲನಿಗಾಗಿ, ಈ ಪ್ರೀತಿ ಕಾಯುವವಳು ನಿಮ್ಮ ಪ್ರೀತಿಗಾಗಿ. ಐ ಲವ್ ಯು ರಾಜಾ, ಐ ಲವ್ ಯು. ಹಾಗಾದರೆ ಈ ನಿನ್ನ ಪ್ರಿಯತಮನ ಮನಸ್ಸು ತಲಸಬಾರೇ ನನ್ನ ಕುರುಬನ ರಾಣಿ. ಆಯ್ತ್ರಿ. प्यार भी तुमसे करूंगी, शादी भी तुमसे करूंगी, प्यार भी तुमसे करूंगी, शादी भी तुमसे करूंगी. किस्मत में धोखा दिया तो कब्रिस्तान में इंतजार करूंगी. ವಾ 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 ಆಯ್ತು. ಹಾಗಾದ್ರೆ ನಾನು ಇನ್ನು ಹೋಗಿ ಬರ್ತೀನಿ. ಮನೆಯಲ್ಲಿ ಅಣ್ಣ ನನಗೋಸ್ಕರ ಕಾಯ್ತಾ ಇರ್ತಾನೆ. ಹಾಗಾದರೆ ನಡಿ ಪ್ರೀತಿ, ಹೋಗೋಣ. ನಡೆಯಿರಿ, ಹೋಗೋಣ. ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ, ಕೊಟ್ಟ ಮನೆಗೆ
ನಿನಸಲು ಒಟ್ಟ ಮನೆಗೆ ಹೋಗಿ ನಟ್ಟಾಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿನ ನಾ ದೂರ ನಿನ್ನ ಸಲುವಾಗಿ ತಂದೆ ಆ ನನ್ನ ಗೆಳೆಯಾರ ವಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ಚೇ 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 ಸಾಕಾಗ್ಬಿಟ್ಟದ್ ನೋಡ್ರಿ ಕಾಲೇಜ್ ಜೀವನ ಅನ್ನೋದು ಈ ಕಾಲೇಜ್ನ್ಯಾಗ ಮಾಸ್ತರ್ಗಳು ಕಾಡ್ ತಪ್ಪಿತ್ ಅನ್ನೋದ್ರಾಗ ಈ ಆಳದ ಹುಡುಗ್ಯಾರ ಇರ್ತಾರಲ್ರಿ ಈ ಆಳದ ಹುಡುಗ್ಯಾರ ಕೈ ಕೊಟ್ಟು ಬರ್ರಿ ಆಗ್ಬಿಡ್ತಾರ್ರಿ ಕೈ ಕೊಟ್ಟು ಬರ್ರಿ ಆಗ್ಬಿಡ್ತಾರ ಏನ್ ಹುಡುಗ್ಯಾರ ಫ್ಯಾಷನ್ ಪ್ಯಾಂಟ್ ರಿಂಕಲ್ ಪ್ಯಾಂಟ್ ತುಂಡು ಪ್ಯಾಂಟ್ ನೋಡಿದ ಕೂಡ್ಲೆ ನಮಗಂತೂ ಚಿಡಾಕತ್ ಬಿಡದ್ ನೋಡ್ರಿಪ್ಪ ನಾ ಹಾಡ್ತೀನಿ ಕೇಳಿ ಎಬಸ್ಲೆ ಹುಟ್ಟಿಕೊಂಡ ಪತ್ತಲ್ಲ ಮೆಟ್ಟಿಕೊಂಡ ಚಪ್ಪಲ್ಲ ಜಿಗದ ಬರ ನಮ್ಮ ಹೇಳ್ತಲ್ಲ ಅಮಾಸೆ ಕರಿಗತ್ತಲ್ಲ ಅಮಾಸೆ ಕರಿಗತ್ತಲ್ಲ ಹುಟ್ಟಿಕೊಂಡ ಪತ್ತಲ್ಲ ಮೆಟ್ಟಿಕೊಂಡ ಚಪ್ಪಲ್ಲ ಜಿಗದ ಬರ ನಮ್ಮ ಹೇಳ್ತಲ್ಲ ಅಮಾಸೆ ಕರಿಗತ್ತಲ್ಲ ಅಮಾಸೆ ಕರಿಗತ್ತಲ್ಲ ಹುಡುಗ ಪೋಸ್ ಕೊಟ್ಟನು ನಂಬರ್ ಕೇಳೇನು ನಮ್ಮ ನಾಟಕ ಹುಡುಗ ಕಾಲ ಒಂದದಾರ ಕಟ್ಟೆನು ನಮ್ಮ ನಾಟಕ ಹುಡುಗ ಕಾಲ ಒಂದದಾರ ಕಟ್ಟೆನು ಪೋಸ್ ಕೊಟ್ಟನು ನಂಬರ್ ಕೇಳೇನು ನಂಬರ್ ಕೇಳೇನು ನಮ್ಮ ಅತ್ತಿ ಮಗ ನಮ್ಮ ಮಾವನ ಮಗ ಕಾಲ ಒಂದದಾರ ಕಟ್ಟೆನು ನಮ್ಮ ಮಾವನ ಮಗ ಕಾಲ ಒಂದದಾರ ಕಟ್ಟೆನು ನಾ ಅರ್ಥನ ಕೇಳಿಲಿ ಇವತ್ತ ಆ ಮನೆ ಮುಂದೆ ಕೆಮ್ಮಿನ ಡೈರೆಕ್ಟ್ ಗಜಮಾನ ಮಡ್ಯಾಗ ಒಮ್ಮೆ ಕಾಯಾಗ ಎಮ್ಮೆ ಹಂಗ ಗುಮ್ಮಿದ್ನೆ ಹುಡುಗಿ ಹಂಗ ಗುಮ್ಮಿದ್ನೆ ಚಿನ್ನಪಣಿ ಹಂಗ ಚಿಮ್ಮಿದ್ನೆ ಕಬಡ್ಡಿ ಹಂಗ ಆಡಿದ್ನೆ ಚಿನ್ನಪಣಿ ಹಂಗ ಚಿಮ್ಮಿದ್ನೆ ಕಬಡ್ಡಿ ಹಂಗ ಆಡಿದ್ನೆ ಕಡಿಮೆ ಕೊರೋನಾ ಒಪ್ಪನ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಗಂಗಲಾಗೇನ ಹೊರಗೆ ಬಾ ಮಾರಿ ತೋರಿಸ್ಬಾ ಹೊರಗೆ ಬಾ ಮಾರಿ ತೋರಿಸ್ಬಾ ಕಡಿಮೆ ಕೊರೋನಾ ಒಪ್ಪನ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಗಂಗಲಾಗೇನ ಹೊರಗೆ ಬಾ ಮಾರಿ ತೋರಿಸ್ಬಾ ಹೊರಗೆ ಬಾ ಮಾರಿ ತೋರಿಸ್ಬಾ ಹುಡುಗಿ ನಿನ್ನ ಪರಕರದಾಗ ಎನ ಚಂದ ದೇವರ ಹುಡುಗಿ ನಿನ್ನ ಪರಕರದಾಗ ಎನ ಚಂದ ದೇವರ 3 ಹೊತ್ತು ಪೂಜೆ ಮಾಡಲೇನ ಆ ದೇವರಿಗೆ ಪೂಜರಿ ನಾನ ಹುಡುಗಿ ನಿನ್ನ ಪರಕರದಾಗ ಎನ ಚಂದ ದೇವರ 3 ಹೊತ್ತು ಪೂಜೆ ಮಾಡಲೇನ ಆ ದೇವರಿಗೆ ಪೂಜರಿ ನಾನ ಅಣ್ಣ ಹೋದರ ತಮ್ಮ ಸಿಗತನ ಡೌಟ್ ಪಡಬ್ಯಾಡ್ರ
ಮಾಡುವಂಗ ಮಾಡ್ರಿ ಲವ್ ಮಾಡುವಂಗ ಮಾಡ್ರಿ ಅಣ್ಣ ಹೋದರ ತಮ್ಮ ಸಿಗದರ ಡೌಟನ ಕೊಡಬ್ಯಾಡ್ರೋ ಲವ್ ಮಾಡುವಂಗ ಮಾಡ್ರಿ ಲವ್ ಮಾಡುವಂಗ ಮಾಡ್ರಿ ಚಿಲ್ಲರ ಹುಡುಗಿ ಅಂತ ಮೊದಲ ಗೊತ್ತಿದ್ರ ಚಿಪ್ಪಾಡ್ಯಾಗ ನಿನ್ನ ಸುಡತಿದ್ನ ಲವರ್ ಸತಾಳಂತ ಅದ ಗೊಂಜಿನಾಗ ಸಿಕ್ಕಂಗ ಕುಂತ ಕುಡಿತಿದ್ನ ಲವರ್ ಸತಾಳಂತ ಅದ ಗೊಂಜಿನಾಗ ಸಿಕ್ಕಂಗ ಕುಂತ ಕುಡಿತಿದ್ನ ಚಿಲ್ಲರ ಹುಡುಗಿ ಅಂತ ಮೊದಲ ಗೊತ್ತಿದ್ ಚಿಪ್ಪಾಡ್ಯಾಗ ನಿನ್ನ ಸುಡತಿದ್ನ ಲವರ್ ಸತಾಳಂತ ಅದ ಗೊಂಜಿನಾಗ ಸಿಕ್ಕಂಗ ಕುಂತ ಕುಡಿತಿದ್ನ ಮ್ಯಾಗಿನೋನ್ಯಾಗ ಮಲ್ಲ ಮಸ್ತತೆ ಮಲ್ಲ ನಡ್ಕೊತ ಹೊಂಟಾರ ಕೆಂಪ ಹೊಡಿತಾ ಹೋಗಲ್ಲ ಮ್ಯಾಗಿನೋನ್ಯಾಗ ಮಲ್ಲ ಮಸ್ತತೆ ಮಲ್ಲ ನಡ್ಕೊತ ಹೊಂಟಾರ ಕೆಂಪ ಹೊಡಿತಾ ಹೋಗಲ್ಲ ಕಣ್ಣಿ ಮಾಡತಾನ ಗಣ್ಣ ಹೊಡಿತಾನ ಕಣ್ಣಿ ಮಾಡತಾನ ಗಣ್ಣ ಹೊಡಿತಾನ ಹತ್ತಿ ಬರ್ತಿದ್ದಲ್ಲ ಹುಡುಗಿ 9 ಬಸ ಬಂದ ಇಳಿಯತ್ತಿದ್ದೆ ಜಾಲಿಕಟ್ಟಿ ರಾಯಣ್ಣನ ಕ್ರಾಸ ಹತ್ತಿ ಬರ್ತಿದ್ದಲ್ಲ ಹುಡುಗಿ 9 ಬಸ ಬಂದ ಇಳಿಯತ್ತಿದ್ದೆ ಜಾಲಿಕಟ್ಟಿ ರಾಯಣ್ಣನ ಕ್ರಾಸ ನಿನ್ನ ಮೋಟಿ ನೋಡಿ ಬೆರಗಾಗಿ ನಿಂತಣ ಮನಸ್ಸಿಗಾತ ತ್ರಾಸ ಜಗ ಕಡಿ ಮಾಡಿದಲ್ಲ ಮೋಡಿ ಮೇರಿದಿ ಮುಂದಾಸ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ ನೆನಪ ಬರ್ತೈತಿ ಮನದಾಗ ಏನೇನು ಆಗತೈತಿ ನೆನಪ ಬರ್ತೈತಿ ಮನದಾಗ ಏನೇನು ಆಗತೈತಿ ಬಡಚಿನ ಮಲಿಕಿ ಗೋಕಾಕ ಪಾಲ್ಸ ತಿರುಗಿದ್ದ ನೆನಪಿಲ್ಲ ವಿನಾಯಕ ಬಾಸ್ಬುಡ ಜೀವ ಸೋರಸನ ಕುಡಿಸಿದ್ದ ನೆನಪಿಲ್ಲ ಹೌದಲ್ಲಿ ಬಾದಾಮಿ ಹೂವ ನಂಗ ಕೊಟ್ಟಲೆ ಮನಗಂಡನು ಹೌದಲ್ಲಿ ಬಾದಾಮಿ ಹೂವ ನಂಗ ಕೊಟ್ಟಲೆ ಮನಗಂಡನು ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ಅಂದರದಾಗ ಬಂದು ಮಾಡಲಿಲ್ಲ ಅವಮಾನ
ಮನಸರ ಹೆಂಗ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ ಹೆಂಗ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ ನಿನಗ ಇಲ್ಲ ನನ್ನ ಚಿಂತಿ ನನಗ